ನಮ್ಮ ರೇವಣ್ಣ ಅವರು ಮಾತನಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ, ಬನ್ನಿ ನೋಡೋಣ. ಸರ್, ನಿಮ್ಮ ಅಭ್ಯರ್ಥಿ 5ನೇ ಅಭ್ಯರ್ಥಿ ಗೆಲ್ತಾರೆ ಕುಪೇಂದ್ರ ರೆಡ್ಡಿ ಅವರು? ಗೊತ್ತಿಲ್ಲಪ್ಪ, ನೋಡೋಣ 4 ಗಂಟೆ ಮೇಲೆ ಹೇಳ್ತೀನಿ. ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ. 5ನೇ ಅಭ್ಯರ್ಥಿ ಗೆಲ್ತಾರೆ ಹೆಂಗೆ ಅಂತ 4 ಗಂಟೆ ಮೇಲೆ ಹೇಳೋದು ನಡಿ. 4 ಗಂಟೆ ಮೇಲೆ ಅಲ್ಲ, ಈಗಾಗಲೇ ಜೆಡಿಎಸ್ ಇಂದಲೇ ಒಂದಷ್ಟು ಜನ ಬಿಜೆಪಿನ ಕ್ರಾಸ್ ಓಟ್ ಮಾಡ್ತಾರೆ ಅಂತಿದೆ. ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಕ್ರಾಸ್ ಓಟ್ ಏನಾರು ಆಗ್ಬಹುದಾ ಅಂತೇಳಿ ಅದು ನೋಡೋಣ ಸರ್. 4 ಗಂಟೆ ಮೇಲೆ ಎಲ್ಲಾನು ಅಲ್ಲ, ಎಲ್ಲ ಭವಿಷ್ಯ ಹೇಳ್ತೀರಿ. ಈಗ ನಿಮ್ಮ 5ನೇ ಅಭ್ಯರ್ಥಿ ಭವಿಷ್ಯ ಏನು ಅಂತೇಳಿ ಅದನ್ನ ನೋಡ್ಕೊಂಡು ಹೇಳೋಣ ಬನ್ನಿ ಸರ್. ನೋಡ್ಕೊಂಡು ಈಗಲೇ ಮತ ಹಾಕ್ತೀರಾ? ಆಗ್ತೀವಿ, ಈಗಲೇ ಮತದಾನ ಮಾಡಿ. ಒಟ್ಟಾರೆಯಾಗಿ ಈಗ ರಾಜ್ಯಸಭಾ ಚುನಾವಣೆಯ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶಾಸಕರೆಲ್ಲರೂ ಕೂಡ ವಿಧಾನಸೌಧದತ್ತ ದೌಡಾಯಿಸ್ತಾ ಇದ್ದಾರೆ. ಇನ್ನು ಸಿಎಂ ಬರ್ತಾ ಇರುವಂತಹ ಕಾರ್ ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ನಲ್ಲಿ ಬರ್ತಾ ಇದ್ದಾರೆ. ಹಿಂಬದಿ ಸಾಕಷ್ಟು ಕಾರುಗಳಲ್ಲಿ ಶಾಸಕರುಗಳು ಕೂಡ ಬರ್ತಿದ್ದಾರೆ. ಆದರೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಬಿಸಿ ತಟ್ಟಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯ ಕೂಡ ವಿಧಾನಸೌಧದತ್ತ ಆಗಮಿಸ್ತಾ ಇದ್ದಾರೆ.